ನಮಸ್ಕಾರ ಸ್ನೇಹಿತರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಬಿಗ್ ಬಾಸ್ ಮನೆಗೆ ಮರಳಿ ಬಂದ ಮಲ್ಲಮ್ಮ ಅನ್ನೋ ಟ್ಯಾಗ್ಲೈನ್ ಮೂಲಕ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಮಲ್ಲಮ್ಮನವರು ಧ್ರುವಂತನಿಂದ ಅಂತರವನ್ನ ಕಾಯ್ದುಕೊಂಡ್ರ, ಇಲ್ಲಿ ಧ್ರುವಂತಿಗೆ ಮಲ್ಲಮ್ಮನ ಮೇಲೆ ಅಸಮಾಧಾನ ಆಗಿದ್ ಯಾಕೆ? ಸೊ ಈ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಒಂದು ವಾರ ಫಿನಾಲೆ ವೀಕ್ ಆಗಿರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ ಆಗಿರೋಂತ ಸೆಲೆಬ್ರೇಷನ್ ಇರುತ್ತೆ. ಅದೇ ಉದ್ದೇಶಕ್ಕೆ ಈಗಾಗಲೇ ಬಿಗ್ ಬಾಸ್ ಮನೆಗೆ ಬಂದು ಯಾರೆಲ್ಲ ಜನರ ಪ್ರೀತಿ ಗಳಿಸ್ಕೊಂಡಿದ್ರು ಮತ್ತೆ ಎಂಟರ್ಟೈನ್ಮೆಂಟ್ ನ ವಿಚಾರದಲ್ಲಿ ಕೆಲವರು ಗಮನವನ್ನ ಹರಿಸಿದ್ರ ಅಂತ ಕಂಟೆಸ್ಟ್ ಗಳಿಗೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಡ್ತಾ ಇದಾರೆ. ಮೊದಲಿಗೆ ಇಲ್ಲಿ ಬಂದಿರುವಂತವ್ರು ಮಲ್ಲಮ್ಮನವ್ರು ಬರ್ತಾ ಇದಾರೆ. ಸೊ ಮಲ್ಲಮ್ಮನವ್ರು ಇಲ್ಲಿ ಮೈನ್ ಎಂಟ್ರೆನ್ಸ್ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಗಾರ್ಡನ್ ಏರಿಯಾದಲ್ಲಿರುವಂತ ಕಾವ್ಯವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು ಕೂಗ್ತಾ ಇದಾರೆ, ಖುಷಿ ಪಡ್ತಾ ಇದಾರೆ. ಅಂಡ್ ಇಲ್ಲಿ ನಮ್ಗೆ ರಕ್ಷಿತಾ ಶೆಟ್ಟಿ ಮತ್ತೆ ಅಶ್ವಿನಿ ಗೌಡ ಅವರು ಓಡೋಡಿ ಬಂದು ಮಲ್ಲಮ್ಮನವ್ರನ್ನ ಹಗ್ ಮಾಡ್ಕೊಳ್ತಾ ಇರೋದಾಗಿರ್ಬೋದು. ನಂತರ ಇಲ್ಲಿ ಧ್ರುವಂತ್ ಅವರು ಬಂದು ಸಹ ಇಲ್ಲಿ ಮಲ್ಲಮ್ಮನವ್ರನ್ನ ಎತ್ಕೊಂಡು ಹಗ್ ಮಾಡ್ಕೊಂಡು ಖುಷಿ ಪಡ್ತಾರ ಸನ್ನಿವೇಶಗಳು ಸಹ ನಮಗೆ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಧ್ರುವಂತ್ ಅವ್ರು ಕೇಳ್ತಾ ಇದ್ರೆ ಮಲ್ಲಮ್ಮನವ್ರನ್ನ, ಹೇಗಿದ್ದೀರಾ ಮಲ್ಲಮ್ಮ, ಚೆನ್ನಾಗಿದ್ದೀರಾ ನೀವು ಅನ್ನತ್ರ ಕೇಳ್ತಾ ಇದ್ರೆ ಮಲ್ಲಮ್ಮನವ್ರು ಸಹ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದಾರೆ. ಕಿಚ್ಚರ ಪಂಚಾಯತಿಯಲ್ಲಿ ಏನು ಗಿಲ್ಲಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು, ಈ ಒಂದು ವಾರದಲ್ಲಿ ಒಂದು ದಿನದ ಮಟ್ಟಿಗೆ ಕಂಪ್ಲೀಟ್ ಅಡಿಗೆಯನ್ನ ಗಿಲ್ಲಿ ಮಾಡ್ಬೇಕು ಅಂತ. ಸೊ ಆ ಜವಾಬ್ದಾರಿಯನ್ನ ಪೂರ್ತಿಗೊಳಿಸಲಿಕ್ಕೆ ಇಲ್ಲಿ ಗಿಲ್ಲಿಯವರು ಕಿಚನ್ ಏರಿಯಾದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದಾರೆ. ಮಲ್ಲಮ್ಮನವರು ಬಂದ್ರು ಸಹ ಇಲ್ಲಿ ಹೊರಗಡೆ ಬಂದಿಲ್ಲ ಗಿಲ್ಲಿಯವರು. ಅದೇ ಉದ್ದೇಶಕ್ಕೆ ಇಲ್ಲಿ ಮಲ್ಲಮ್ಮನವರು ಮನೆ ಒಳಗಡೆ ಬರ್ತಾ, ಏನ್ ಗಿಲ್ಲಿ ಮಾತಾಡ್ಸಂಗೆ ಇಲ್ಲ, ನೀನು ದೊಡ್ಡವನಾಗ್ಬಿಟ್ಟಿದ್ದೀರಪ್ಪ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ತುಂಬಾ ಫನ್ನಿ ವೇಯಲ್ಲಿ. ಅಂಡ್ ಗಿಲ್ಲಿ ಕಡೆಯಿಂದ ಏನ್ ಉತ್ತರ ಬರ್ತಾ ಇದೆ ಅಂದ್ರೆ, ಏನ್ ಮಲ್ಲಮ್ಮ ಫುಲ್ ಬ್ಯೂಟಿಫುಲ್ ಆಗಿದ್ಯಾ, ಮಿಂಚ್ತಾ ಇದೆಯಾ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಸಹ ಮಲ್ಲಮ್ಮನವ್ರನ್ನ ಮಾತಾಡ್ತಾ ಇದಾರೆ. ಸೀರಾ ಕಿಚನ್ ಏರಿಯಾಗೆ ಬಂದಂತ ಮಲ್ಲಮ್ಮನವರು ಗಿಲ್ಲಿ ಅವ್ರನ್ನ ಹಗ್ ಮಾಡ್ಕೊಂಡು ಖುಷಿ ಪಡ್ತಾ ಇದಾರೆ. ಮನೇಲಿರೋದು ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಸಿಕ್ಕಾಪಟ್ಟೆ ಖುಷಿಯಾಗಿ ಕಾಣಿಸ್ಕೊಳ್ತಾ ಇದಾರೆ. ನಂತರ ಇಲ್ಲಿ ಗಿಲ್ಲಿ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ರು ಮಲ್ಲಮ್ಮನವ್ರಿಗೆ, ಏನ್ ಮಲ್ಲಮ್ಮ ಹೊರಗಡೆ ಯಾವ ತರ ಇದೆ, ನಿಮ್ಮ ಫಾಲೋವರ್ಸ್ ಅಲ್ಲಿ ಹೆಚ್ಚಾಗಿದ್ದಾರೆ, ಯಾವ ತರ ನಡೀತಾ ಇದೆ ನಿಮ್ದು ಹವಾ ಅನ್ನೋ ತರ ಕೇಳ್ತಾ ಇದಾರೆ. ಸೊ ಅದಕ್ಕೆ ಉತ್ತರವಾಗಿ ಇಲ್ಲಿ ಮಲ್ಲಮ್ಮನವ್ರು ಏನ್ ಕೊಡ್ತಾ ಇದ್ರು, ಓ ಫುಲ್ ಕಂಪ್ಲೀಟ್ ನಂದೇ ಹವಾ ಅನ್ನೋ ತರ ಇಲ್ಲಿ ಮಲ್ಲಮ್ಮನವ್ರ ಕಡೆಯಿಂದ ಉತ್ತರ ಬರ್ತಾ ಇದೆ. ಅಂಡ್ ಇಲ್ಲಿ ಗಿಲ್ಲಿ ಓಹೋ ಹೌದಾ ಅನ್ನೋ ತರ ಇಲ್ಲಿ ಆನ್ಸರ್ ಮಾಡ್ತಾ ಇದಾರೆ. ಇಲ್ಲಿ ಧ್ರುವಂತ್ ಸಿಕ್ಕಾಪಟ್ಟೆ ಖುಷಿ ಪಡ್ತಾರ ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ನಂತರ ಇಲ್ಲಿ ಧ್ರುವಂತ್ ಅವರು ಮಲ್ಲಮ್ಮನವರನ್ನ ಅವರ ಬೆಡ್ರೂಮ್ ಗೆ ಕರ್ಕೊಂಡು ಹೋಗ್ತಾ ಇದಾರೆ ಮಾತಾಡೋದಕ್ಕೆ. ಮಲ್ಲಮ್ಮನವರು, ನೀವು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೊರಗಡೆ ಹೋದ್ಮೇಲೆ ನನ್ನ ಜೊತೆಯಲ್ಲಿ ಯಾರು ಸಹ ಜೋಡಿ ಆಗಿಲ್ಲ, ನಾನು ನಿಮ್ಮನ್ನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಮಲ್ಲಮ್ಮನವರೇ ಅಂತ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇದಾರೆ. ಇಲ್ಲಿ ಮಲ್ಲಮ್ಮನವರು ಧ್ರುವಂತ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವರ ಒಂದು ಕಾನ್ವರ್ಸೇಷನ್ ಅಲ್ಲಿ ಆಡೆಡ್ ಕಾನ್ವರ್ಸೇಷನ್ ಮಾಡೋದ್ರ ಬದಲಾಗಿ ಹೊರಗಡೆ ಹಾಲ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋ ಅವ್ರು ನೋಡ್ತಾ ಇದಾರೆ. ಇಲ್ಲಿ ಬಿಗ್ ಬಾಸ್ ಅವ್ರು ಕಂಪ್ಲೀಟ್ ಆಗಿರುವಂತ ಒಂದು ಇದನ್ನ ಹೇಳಿರ್ತಾರೆ ಅವ್ರಿಗೆ ರೂಲ್ಸ್ ನ. ಅದೇನು ಅಂದ್ರೆ, ಮನೇಲಿ ಯಾರಿಗೂ ಸಹ ಹೊರಗಡೆ ನಡೀತಾರಂತ ವಿಚಾರಗಳನ್ನ ಹೇಳ್ಬಾರ್ದು. ಅಂಡ್ ನೀವು ಒಂದೇ ಕಂಡೀಷನ್ ಕುತ್ಕೊಂಡು ಅವ್ರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ಬೇಡಿ. ಮನೆಯಲ್ಲಿ ನೀವು ಇದ್ದಷ್ಟು ಕಾಲ ಸಹ ಎಂಟರ್ಟೈನ್ ಮಾಡೋದಕ್ಕೆ, ಎಲ್ಲರ ಜೊತೆ ಬೆರೆಯೋದಕ್ಕೆ ಪ್ರಯತ್ನ ಪಡಿ ಅಂತ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿರ್ತಾರೆ. ಸೊ ಇಲ್ಲಿ ಧ್ರುವಂತ್ ಅವ್ರು ಕೇಳ್ತಾ ಇರೋ ರೀತಿ ಯಾವ ತರ ಇದೆ ಅಂದ್ರೆ, ಹೊರಗಡೆ ಯಾವ ತರ ಇದೆ, ಏನೆಲ್ಲ ನಡೀತಾ ಇದೆ ಅನ್ನೋ ತರ, ಏನ್ ನಡೀತಾ ಇದೆ ಮಲ್ಲಮ್ಮನವರೇ, ಯಾವ ತರ ಇದೀರಾ ಅನ್ನೋ ತರ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಲ್ಲಮ್ಮನವರ ಮೈಂಡ್ ಅಲ್ಲಿ ಮೇ ಬಿ ಹೊರಗಡೆ ಕೇಳ್ತಾ ಇದಾರೆ ಅನ್ನೋ ಭಯ ಆಗಿರುತ್ತೆ. ಅದೇ ಉದ್ದೇಶಕ್ಕೆ ಇಲ್ಲಿ ಧ್ರುವಂತ್ ಅವ್ರ ಹತ್ರ ಮಾತಾಡ್ತಾ ಇಲ್ಲ. ಇಲ್ಲಿ ಧ್ರುವಂತರ ದೂರ ಇಡಬೇಕು, ಇಲ್ಲ ಧ್ರುವಂತ್ ಸರಿಯಾದಂತ ವ್ಯಕ್ತಿ ಅಲ್ಲ ಅನ್ನೋದು ಉದ್ದೇಶ ಮಲ್ಲಮ್ಮನವ್ರದಲ್ಲ. ಮೇ ಬಿ ಅಲ್ಲಿ ಬಿಗ್ ಬಾಸ್ ಹೇಳಿರುವಂತ ಒಂದು ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ತಾರೆ, ಅದೇ ರೀತಿ ತಗೊಳ್ಳಬೇಕು. ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ಧ್ರುವಂತ್ ಅವ್ರು ಮಾತಾಡ್ತಾ ಇದ್ರೆ, ಹೊರಗಡೆ ನೋಡ್ತಾ ಇದ್ರೆ ಮಲ್ಲಮ್ಮನವರು ಒಂದು ಕಾನ್ವರ್ಸೇಷನ್ ಅಲ್ಲಿ ಏನು ಸಹ ಹೇಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಸೊ ಇಲ್ಲಿ ಅಸಮಾಧಾನಗೊಂಡಂತ, ಸ್ವಲ್ಪ ಡಿಸಪಾಯಿಂಟ್ ಆಗಿರುವಂತ ಧ್ರುವಂತ್ ಅವ್ರು ಬಂದ್ಬಿಟ್ಟು ಅಶ್ವಿನಿ ಗೌಡ ಹತ್ರ ಅವರ ಒಂದು ಬೇಜಾರನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಷ್ಟು ದಿನಗಳ ಕಾಲ ಏನ್ ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜೊತೆ ಕಾಣಿಸ್ಕೊಳ್ತಾ ಇದ್ರಿ, ಆತರ ಇಲ್ಲ. ಈಗ ಮಲ್ಲಮ್ಮನವರು ಸ್ವಲ್ಪ ನನ್ನ ಕಡೆಯಿಂದ ಸ್ವಲ್ಪ ದೂರ ಸರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನನಗೆ ಎಲ್ಲೊಂದ್ ಕಡೆ ಜರ್ಕ್ ಹೊಡಿತು ಅನ್ನೋ ತರ ಇಲ್ಲಿ ಧ್ರುವಂತ್ ಅವರು ತಮ್ಮ ಒಂದು ಡಿಸಪಾಯಿಂಟ್ಮೆಂಟ್ ನ ಅಶ್ವಿನಿ ಗೌಡ ಹತ್ರ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ ಮಲ್ಲಮ್ಮನವರು ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಜೊತೆ ಆಗಿರೋದನ್ನ ನಮ್ಗೆ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಮೇ ಬಿ ಧ್ರುವಂತ್ ಅವರು ರಕ್ಷಿತಾ ಮತ್ತೆ ಗಿಲ್ಲಿ ಜೊತೆ ಹೆಚ್ಚಿನ ಕ್ಲೋಸ್ ಆಗಿರೋದ್ರಿಂದ ಅವರು ಹೊರಗಡೆ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾರೇನೋ. ಮಲ್ಲಮ್ಮನವರು ನನ್ನ ಜೊತೆಯಿಂದ ದೂರ ಇರೋದ್ರಿಂದ ನಾನೇನಾದ್ರು ಕೆಡದಾಗ ಕಾಣಿಸಿದೀನ ಹೊರಗಡೆ, ಯಾಕೆ ಈ ತರ ಮಾಡ್ತಾ ಇದ್ರು ಮಲ್ಲಮ್ಮನವರು ಅನ್ನೋ ತರ ಅಶ್ವಿನಿ ಗೌಡರ ಹತ್ರ ಹೋಗ್ಬಿಟ್ಟು ಮಲ್ಲಮ್ಮನವರು ನನ್ನ ಜೊತೆ ಸ್ವಲ್ಪ ಅಂತರ ಕಾಯ್ಕೊಳ್ತಾ ಇದಾರೆ, ನನ್ನ ಜೊತೆ ಮಾತಾಡ್ತಾ ಇಲ್ಲ ಅನ್ನೋ ತರ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ. ಸೊ ಇಲ್ಲಿ ಅಶ್ವಿನಿ ಗೌಡ ಸಹ ಅದಕ್ಕೆ ಆಡೆಡ್ ಆಗಿ ಹೇಳ್ತಾ ಇದ್ದಾರೆ, ಓಕೆ ನಿಮ್ ಜೊತೆ ಕ್ಲೋಸ್ ಆಗಿಲ್ಲ ಅಂತ ಅನ್ಕೊಳ್ತಾ ಇದೀರಾ ನೀವು, ಓಕೆ ಇಟ್ಸ್ ಓಕೆ, ಅದು ಪರವಾಗಿಲ್ಲ, ಏನ್ ಮಾಡಕ್ ಆಗಲ್ಲ ಬಿಡಿ ಅನ್ನೋ ತರ ಹೇಳ್ತಾ ಇದಾರೆ. ಅಂಡ್ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇದಾರೆ, ಒಂದು ಸ್ವಲ್ಪ ಎಲ್ಲೋ ನನ್ಗೆ ಜರ್ಕ್ ಹೊಡಿತು, ಒಂದ್ ಸ್ವಲ್ಪ ಭಯ ಆಯ್ತು ನನ್ಗೆ ಅನ್ನೋ ತರ ಧ್ರುವಂತ್ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಅಂಡ್ ಅಶ್ವಿನಿ ಗೌಡ ಹೇಳ್ತಾ ಇದಾರೆ, ಇರ್ಲಿ ಬಿಡ್ರಿ ಅವೆಲ್ಲ ತಲೆ ಕೆಡ್ಸ್ಕೊಂಬೇಡ್ರಿ, ನಿಮಗೆ ನಾನಿದ್ದೀನಿ ನನಗೆ ನೀವಿದೀರಿ ಅಂದ್ಬಿಟ್ಟು ಒಬ್ರು ಹೆಗಲ ಮೇಲೆ ಒಬ್ರು ಕೈ ಹಾಕೊಂಡು ತಾಯಿ ಮತ್ತೆ ಮಗ ಇಬ್ರು ಸಹ ಖುಷಿಯಾಗಿ ಬಿಗ್ ಬಾಸ್ ಮನೇಲಿ ಓಡಾಡ್ತಾ ಇದಾರೆ. ಪ್ರೋಮೋನ ಎಂಡಿಂಗ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತಿರುವಂತ ಮಲ್ಲಮ್ಮನವ್ರಿಗೆ ಸ್ವಿಮ್ಮಿಂಗ್ ಪೂಲ್ ನ ನೀರ್ ಹಾಕ್ಬಿಟ್ಟು ಇಲ್ಲಿ ಧನುಷ್ ಅವರು ಸ್ನಾನ ಮಾಡಿಸ್ತಾ ಇದಾರೆ. ಮೇ ಬಿ ಇಲ್ಲಿ ಮಲ್ಲಮ್ಮನವ್ರೆ ರಿಕ್ವೆಸ್ಟ್ ಮಾಡೋಣ, ನಾನು ಸ್ನಾನ ಮಾಡ್ತೀನಿ, ಮಾಡಿಸಿ ನನ್ ಸ್ವಿಮ್ಮಿಂಗ್ ಪೂಲ್ ಇಳಿಯೋದಿಲ್ಲ ಅನ್ನೋ. ಸೊ ಮೇ ಬಿ ಧನುಷ್ ಇಲ್ಲಿ ಸ್ನಾನ ಮಾಡಿಸ್ತಾ ಇದಾರೆ. ಸೊ ಸದ್ಯಕ್ಕೆ ರಿಲೀಸ್ ಆಗಿರುವಂತ ಪ್ರೋಮೋ ಇದು.
ಸ್ನೇಹಿತರೆ, ನಿಮಗೆ ಅನ್ಸುತ್ತಾ ಇಲ್ಲಿ ಧ್ರುವಂತವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಇಲ್ಲ ಧ್ರುವಂತವರ ಆಟ ಇಷ್ಟವಾಗದೆ ಮಲ್ಲಮ್ಮನವರು ದೂರ ಬಿಟ್ಟಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ನನ್ನ ಪರ್ಸನಲ್ ಆಗಿ ಕೇಳೋದಾದ್ರೆ, ಯಾವುದೇ ಕಂಟೆಸ್ಟೆಂಟ್ ವಿರುದ್ಧವಾಗಿ ಎಷ್ಟೇ ಅಸಮಾಧಾನ ಇದ್ರು ಸಹ ಹೊರಗಡೆ ಬಂದ್ಮೇಲೆ ಯಾರು ಸಹ ಅಷ್ಟೊಂದು ಗ್ರಡ್ಜನ್ನ ಫಾಲೋ ಮಾಡೋದಕ್ಕಾಗಿರ್ಬೋದು, ಅದನ್ನ ಮೈಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಇಲ್ಲಿ ಬಿಗ್ ಬಾಸ್ ಅವರು ಮಲ್ಲಮ್ಮನವರನ್ನ ಹೊರಗಡೆ ಕಳಿಸ್ಬೇಕಾದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿರ್ತಾರೆ. ಮಲ್ಲಮ್ಮನವರೇ, ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಹೊರಗಡೆ ಯಾರ ಹೆಸರು ಪ್ರಚಲಿತದಲ್ಲಿದೆ ಅವ್ರಿಗೆ ಇಂಟು ಕೊಡಕ್ ಹೋಗ್ಬಾರ್ದು. ನೀವು ಟಾಪ್ ಅಲ್ಲಿ ಇದ್ದೀರಾ, ಸೆಕೆಂಡ್ ಅಲ್ಲಿ ಇರ ಅಂತ ಇಂಟು ಕೊಡಕ್ ಹೋಗ್ಬೋದು. ಇಲ್ಲಾಂದ್ರೆ ಅವ್ರ ಆಟ ಯಾವ ತರ ಆಡ್ತಾ ಇದಾರೆ ಅನ್ನೋದನ್ನ ಹೇಳ್ಬಾರ್ದು ನೀವು. ಸೊ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರೋದು ಎಂಟರ್ಟೈನ್ಮೆಂಟ್ ಮಾಡಕ್ಕೆ, ನೀವು ಜನಗಳನ್ನ ಎಂಟರ್ಟೈನ್ ಮಾಡಿ, ಮತ್ತೆ ನೀವು ಸಹ ಬಿಗ್ ಬಾಸ್ ಮನೇಲಿ ಇದ್ದಷ್ಟು ಕಾಲಾವಕಾಶ ತುಂಬಾ ಎಂಜಾಯ್ ಮಾಡ್ಕೊಂಡು ಜಾಯಲ್ ಆಗಿ ಇದ್ದು ಬನ್ನಿ, ನೀವು ಆ ಮನೆ ಸದಸ್ಯರು ಅನ್ನೋದ್ರ ಹೇಳಿ ಕಳ್ಸಿರ್ತಾರೆ. ಸೊ ಇಲ್ಲಿ ಧ್ರುವಂತರು ಸಪರೇಟ್ ಆಗಿ ಮಲ್ಲಮ್ಮನವ್ರನ್ನ ಬೆಡ್ರೂಮ್ ಕರ್ಕೊಂಡು ಹೋಗಿ ಮಾತಾಡೋದು ಯಾವ ತರ ಕಾಣಿಸೋದಂದ್ರೆ, ಒಂದು ಪೇರೆಂಟ್ಸ್ ವೀಕ್ ಅಂತ ಬಂದಾಗ ಏನು ಫ್ಯಾಮಿಲಿ ಮೆಂಬರ್ಸ್ ನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಅವ್ರ ಆಟದ ವಿಚಾರದಲ್ಲಿ ಏನೆಲ್ಲ ಸರಿ ಮಾಡ್ತಾ ಇದೀನಿ, ತಪ್ಪು ಮಾಡ್ತಾ ಇದೀನಿ ಅಂತ ಕೆಲವೊಂದು ಇನ್ಪುಟ್ಸ್ ನ ಕೇಳಿದ್ರಲ್ಲ, ಆ ರೀತಿ ಮಲ್ಲಮ್ಮನವ್ರ ಹತ್ರ ಕೇಳಿದಾಗ 100% ಮಲ್ಲಮ್ಮನವ್ರು ಅದೇ ರೀತಿ ರಿಯಾಕ್ಟ್ ಆಗ್ತಾರೆ. ಮಲ್ಲಮ್ಮನವರು ಅಷ್ಟು ಆಡೆಡ್ ಕಾನ್ವರ್ಸೇಷನ್ ಅಲ್ಲಿ ಹೇಳಕ್ ಹೋಗೋದಿಲ್ಲ. ಓಕೆ, ನೀವು ಧ್ರುವಂತರ ಈ ತರ ಆಡ್ತಾ ಇದ್ರೆ ಧ್ರುವಂತ ನಿನ್ ಸಿಕ್ಕಾಪಟ್ಟೆ ಒಳ್ಳೆ ಒಂಥರ ಕಾಣಿಸ್ತಾ ಇದೆ, ಇಲ್ಲ ಹೊರಗಡೆ ಇಂಥ ಸ್ಥಾನದಲ್ಲಿ ಇದೆ ಅಂತ ಮಲ್ಲಮ್ಮನವ್ರು ಹೇಳಕ್ ಆಗೋದಿಲ್ಲ. ಮಲ್ಲಮ್ಮನವ್ರು ಹೇಳೋದು ಸಹ ಇಲ್ಲ. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಧ್ರುವಂತರಿಗೆ ಬೇಜಾರಾಗಿರೋ ತಪ್ಪು ಅಂದ್ರೆ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಮನೇಲಿ ಇದ್ದಷ್ಟು ಕಾಲಗಳು ಸಹ ಧ್ರುವಂತ ಮತ್ತೆ ಮಲ್ಲಮ್ಮನವರ ಮಧ್ಯೆ ಇದ್ದಂತ ಸ್ನೇಹ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರಿಬ್ಬರ ಮಧ್ಯೆ ಇದ್ದಂತ ತಾಯಿ ಮಗನ ಪ್ರೀತಿ, ಇಲ್ಲಾಂದ್ರೆ ಒಂದು ಅಜ್ಜಿ ಮಗ ಏನು ಮೊಮ್ಮಗನ ಪ್ರೀತಿ ಏನಿತ್ತು ತುಂಬಾ ಚೆನ್ನಾಗಿತ್ತು. ಅವ್ರಿಬ್ರಿಗೂ ಸಹ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರು. ಅದೇ ಉದ್ದೇಶಕ್ಕೆ ನಾನು ಇಷ್ಟೆಲ್ಲ ಚೆನ್ನಾಗಿದ್ನಲ್ಲ ಮಲ್ಲಮ್ಮನ ಜೊತೆ, ಯಾಕೆ ಮಲ್ಲಮ್ಮ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಮೇ ಬಿ ನಾನೇನಾದ್ರೂ ಕೆಟ್ಟವನಾಗಿ ಕಾಣಿಸ್ತಾ ಇದೀನ? ಇಲ್ಲಾಂದ್ರೆ ಗಿಲ್ಲಿ ರಕ್ಷಿತಾ ಈಗಾಗ್ಲೇ ಹೊರಗಡೆ ತುಂಬಾ ಹೆಸರು ಮಾಡಿರೋದ್ರಿಂದ ಅವ್ರ ಜೊತೆಗೆ ಏನಾದ್ರೂ ಹೆಚ್ಚಾಗಿ ಮಲ್ಲಮ್ಮನವ್ರು ಕಾಣಿಸ್ಕೊಳ್ತಾ ಇರೋ ಅನ್ನೋದು ಡಿಸಪಾಯಿಂಟ್ಮೆಂಟ್ ಇಲ್ಲಿ ಧ್ರುವಂತವ್ರ ಹತ್ರ ಇರುತ್ತೆ. ಅದನ್ನ ಹೋಗಿ ಅಶ್ವಿನಿ ಗೌಡ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅವರೊಂದು ಡಿಸಪಾಯಿಂಟ್ಮೆಂಟ್ ಅವರು ಬೇಜಾರ್ ಮಾಡ್ಕೊಳ್ಳೋದ್ರೆ ತಪ್ಪಿಲ್ಲ, ಬಟ್ ಅಶ್ವಿನಿ ಗೌಡ ಹತ್ರ ಹೇಳೋ ಅವಶ್ಯಕತೆ ಇರಲಿಲ್ಲ ಅಂತ ಕೆಲವೊಂದು ವೀಕ್ಷಕರಿಗೆ ಅನ್ಸುತ್ತೆ. ಮೇ ಬಿ ಅವ್ರ ಡಿಸಪಾಯಿಂಟ್ಮೆಂಟ್ ಹೋಗಿ ಹೇಳ್ಕೊಳ್ತಾ ಇದಾರೆ. ಅಂಡ್ ಅಶ್ವಿನಿ ಗೌಡ ಸಹ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೋಗ್ಲಿ ಬಿಡಿ, ತಲೆ ಕೆಡ್ಸ್ಕೋಬೇಡಿ, ನಿನಗ್ ನಾನ್ ಸಪೋರ್ಟ್ ಆಗಿದ್ದೀನಿ, ನನಗ್ ನೀವು ಸಪೋರ್ಟ್ ಆಗಿದ್ದೀನಿ ಅಂತ. ಅಂಡ್ ಈ ಒಂದು ಪ್ರೋಮೋದಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಅದೇನು ಅಂದ್ರೆ ಇಲ್ಲಿ ಮಲ್ಲಮ್ಮನ ಹತ್ರ ಧ್ರುವಂತವ್ರು ಹೇಳ್ತಾರೆ, ಇಷ್ಟು ದಿನಗಳ ಕಾಲ ನನಗೆ ಬಿಗ್ ಬಾಸ್ ಮನೇಲಿ ಸಪೋರ್ಟಿವ್ ಆಗಿ ಜೋಡಿಯಾಗಿ ಯಾರು ಇರ್ಲೇ ಇರಲಿಲ್ಲ ಅಂತ. ಅಂಡ್ ಕಿಚ್ಚನ ಪಂಚಾಯತಿಯಲ್ಲಿ ನೋಡಿದ್ರೆ ಅಶ್ವಿನಿ ಗೌಡ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು ಅಂತ ಹೇಳಿದ್ರಲ್ಲ, ಆಗ ಎಲ್ಲರೂ ಅನ್ಸೋದಿಲ್ಲ, ಕೆಲವೊಂದು ಸರ್ಟೈನ್ ಪೀಪಲ್ ಈಗ ಯಾರು ಧ್ರುವಂತವ್ರ ಹತ್ರ ನೆಗೆಟಿವ್ನೇ ಹುಡುಕ್ಬೇಕು, ನಾವು ಧ್ರುವಂತರು ಯಾವ ತರ ಕಾಣಿಸ್ತಾರೆ ಅಂತ ಹುಡುಕುವಂತ ವೀಕ್ಷಕರು ಇರ್ತಾರಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಡಬಲ್ ಫೇಸ್ ಕಾಣಿಸ್ಬಿಡ್ತಾರೆ ಧ್ರುವಂತರು. ಈಗ ಕಿಚ್ಚನ ಪಂಚಾಯತಿಲಿ ಧ್ರುವಂತರು ಅಶ್ವಿನಿ ವಿಚಾರದಲ್ಲಿ ಹೇಳಿದ್ ಕರೆಕ್ಟ್, ಇಲ್ಲ ಮಲ್ಲಮ್ಮನವ್ರು ಬಂದಾಗ ಮಲ್ಲಮ್ಮನ ಹತ್ರ ಹೇಳ್ತಾರಂತ ವಿಚಾರ ಕರೆಕ್ಟ್ ಅನ್ನೋದು ಭಾವನೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಯಾರು ಸಹ ಕೆಟ್ಟವರಲ್ಲ, ಒಳ್ಳೆಯವರಲ್ಲ. ಅವರ ಒಂದು ಪರ್ಸೆಪ್ಷನ್ ಅಲ್ಲಿ ಯಾವ ತರ ಗೇಮ್ ನ ಥಿಂಕ್ ಮಾಡ್ಬೇಕು, ಗೇಮ್ ನ ಯಾವ ತರ ಆಡ್ಬೇಕು, ಇಲ್ಲ ಹೊರಗಡೆ ನಾವು ಯಾವ ತರ ಕಾಣಿಸ್ಕೊಳ್ತಾ ಇದೀವಿ ಅನ್ನೋ ವಿಚಾರದಲ್ಲಿ ಆತರ ಮಾತಾಡ್ತಾ ಇರ್ತಾರೆ ಅಷ್ಟೇ. ಇರೋದು ಒಂದೇ ವಾರ. ದಯವಿಟ್ಟು ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಗೆ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ ಅವರನ್ನ ಜಯಶೀಲರಾಗೋದಕ್ಕೆ ಮಾಡಿ ಹೊರತು ಬೇರೆ ಯಾವುದೇ ಕಂಟೆಸ್ಟೆಂಟ್ ನ ನೆಗೆಟಿವ್ ಮಾಡೋದಕ್ಕೆ, ಇಲ್ಲ ಬೇರೆ ಯಾವ್ದೋ ಕಂಟೆಸ್ಟೆಂಟ್ ನ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಈ ಫಿನಾಲೆ ವೀಕ್ ನಲ್ಲಿ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಒಗ್ಗಟ್ಟಾಗಿ ಸೆಲೆಬ್ರೇಷನ್ ಇರ್ತಾರೆ. ಪ್ರತಿಯೊಬ್ಬರ ಜರ್ನಿ ವಿಟಿ ಸಹ ಪ್ಲೇ ಆಗ್ತಾ ಇರುತ್ತೆ. ಅವರ ಜೊತೆಗೆ ನೀವು ಸಹ ಎಂಜಾಯ್ ಮಾಡಿ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ನ ಜರ್ನಿ ಯಾವ ತರ ಇದೆ ಅಂತ ನೀವು ಸಹ ಮೆಲುಕು ಹಾಕಿ, ಬೇರೆ ಕಂಟೆಸ್ಟೆಂಟ್ ಗಳನ್ನ ನೆಗೆಟಿವ್ ಮಾಡೋದ್ರ ಬದಲಾಗಿ ನಿಮ್ಮ ಕಂಟೆಸ್ಟೆಂಟ್ ಯಾಕೆ ವಿನ್ ಆಗ್ಬೇಕು, ಯಾಕೆ ಡಿಸರ್ವ್ ಇದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ, ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಪ್ರತಿನಿತ್ಯ ನಿಮ್ಗೆ ಬಿಗ್ ಬಾಸ್ ಅಪ್ಡೇಟ್ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.